ಸಿದ್ದರಾಮಯ್ಯ ಸರ್ಕಾರವೇ ದೊಡ್ಡ ಮನಸ್ಸು ಮಾಡಿ ಆರ್ಬಿಐ ಲೈಸೆನ್ಸ್ ಇಲ್ಲದ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹಾಗೂ ಸಂಘ ಸಂಸ್ಥೆಗಳ ಹೆಸರು ಪ್ರಕಟಿಸಿ ಕೂಡಲೇ ಅವರನ್ನ ಸುಗ್ರೀವಾಜ್ಞೆಯಲ್ಲಿ ಹೇಳಿರುವಂತೆ ಬ್ಯಾನ್ ಮಾಡಬೇಕು. ತೆಗೆದುಕೊಳ್ಳುವ ಅಲ್ಪ ಸಾಲಕ್ಕೂ ವರ್ಷಗಟ್ಟಲೆ ಕಂತುಗಳನ್ನ ಪಾವತಿ ಮಾಡುತ್ತಲೇ ಇರಬೇಕು. ಕಟ್ಟೋ ಹಣಕ್ಕೂ ತೆಗೆದುಕೊಂಡ ಸಾಲಕ್ಕೂ ಸಂಬಂಧವೇ ಇರುವುದಿಲ್ಲ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಲ್ಲಿ ಅಥವಾ ಬೇರೆ ಯಾವುದೇ ಸಾಲ ಕೊಡುವ ಸಂಘ ಸಂಸ್ಥೆಗಳಲ್ಲಿ ಜನ ಕಟ್ಟೋ ಬಡ್ಡಿಯ ಬಗ್ಗೆ ಮೊದಲು ಜಾಗೃತಿ ಮೂಡಿಸುವ ಅಗತ್ಯತೆ ತುಂಬಾನೇ ಇದೆ. ಅಂತಹ ಜಾಗೃತಾ ಕಾರ್ಯಕ್ರಮವನ್ನ ಕಡ್ಡಾಯವಾಗಿ ಸರ್ಕಾರವೇ ಹಮ್ಮಿಕೊಳ್ಳಬೇಕು. ವಿಶೇಷ ತಂಡಗಳನ್ನು ರಚಿಸಿ ಪ್ರತಿ ಹಳ್ಳಿಗೂ ಕಳುಹಿಸಿಕೊಡಬೇಕಿದೆ. ಆ ತಂಡ ಜನರ ಬಳಿಗೆ ಹೋಗಿ ಬಡ್ಡಿ ಕಟ್ಟುವ ಬಗ್ಗೆ, ಸಾಲ ಪಡೆಯುವ ಬಗ್ಗೆ ಅರಿವು ಮೂಡಿಸಬೇಕು. ಸದ್ಯ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಬಡ್ಡಿ ಪಡೆಯುವ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಹಾಗೂ ಸಂಘಗಳು ಜನರಿಗೆ ತಿಳಿಯದಂತೆ ಕೊಟ್ಟ ಸಾಲಕ್ಕಿಂತ ವಿಧಿಸಿದ ಬಡ್ಡಿಗಿಂತ 3-4 ಪಟ್ಟು ಹೆಚ್ಚು ಹಣ ದೋಚುತ್ತಿವೆ.